ವೆಲ್ಕಮ್ ಟು ನಮ್ಮ ಯೂಟ್ಯೂಬ್ ಚಾನಲ್ ಕನ್ನಡಿಗರು ಇಂಡಿ. ನಾನು ಲಾವಣ್ಯ ಆ್ಯಂಡ್ ಇವತ್ತು ನಿಮ್ಮನ್ನು ವಿಶ್ವದಲ್ಲೇ ಅತಿ ದೊಡ್ಡ ಕುಂಬಳಕಾಯಿ ಫೆಸ್ಟಿವಲಿಗೆ ಕರ್ಕೊಂಡು ಹೋಗ್ತೀನಿ. ಬನ್ನಿ ನನ್ನ ಜೊತೆ. ಈ ಪ್ಯಾಲೇಸ್ ನೋಡಿದ್ರೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಗೊತ್ತಾ. ಈ ಫೆಸ್ಟ್ಗೆ ಎಂಟ್ರಿ ಫೀಸ್ €14 ಫಾರ್ ಅಡಲ್ಟ್ಸ್, ಅಂದರೆ ₹1400, ಆ್ಯಂಡ್ ಕಿಡ್ಸ್ ಬಿಲೋ 5 ಇಯರ್ಸ್ಗೆ ಫ್ರೀ. ನೀವು ಹಿಂದೆ ನೋಡ್ತಾ ಇರೋದು ಲುಡಿಕ್ಸ್ಬರ್ಗ್ನ ಪ್ಯಾಲೇಸ್ ಬ್ಲೂಹೆಂಡೆಸ್ ಬರೋಕ್ ಅಂತ. ಆ್ಯಂಡ್ ಈ ಪ್ಯಾಲೇಸಲ್ಲಿ ಪ್ರತಿ ವರ್ಷ ಪಂಪ್ಕಿನ್ ಫೆಸ್ಟಿವಲ್ ಮಾಡ್ತಾರೆ ಆ್ಯಂಡ್ ಪ್ರತಿ ವರ್ಷ ಒಂದೊಂದು ಥೀಮ್ ಇಟ್ಕೊಂಡು ಮಾಡ್ತಾರೆ. ಈ ವರ್ಷದ ಥೀಮ್ ಸಿನಿಮಾ ಅಂತ. ಬನ್ನಿ ನೋಡೋಣ. ಎಂಟರ್ ಆಗ್ತಿದ್ದಂಗೆ ಕ್ಯಾಮರಾ, ಕ್ಲಾಪರ್ ಬೋರ್ಡ್, ಕ್ಯಾಮ್ರಾಮ್ಯಾನ್ ಅಂತೆಲ್ಲ ಪಂಪ್ಕಿನ್ಸಲ್ಲಿ ಮಾಡಿದ್ದಾರೆ. ಕ್ಲಾಪರ್ ಬೋರ್ಡಲ್ಲಿ ಮೂವಿ ನೇಮ್ ಏನೋ ಪಂಪ್ಕಿನ್ ಅಂತೆ ಆ್ಯಂಡ್ ಡೈರೆಕ್ಟರ್ ನೀವೇ ಅಂತ ಬರೆದಿದ್ದಾರೆ. ಫುಲ್ ಪಿಕ್ಚರ್ ಮುಂದೆ ನೋಡಬೇಕು. ವಾಕಿಂಗ್ ಪಾತಲ್ಲೇ ಎಷ್ಟೊಂದು ಪಂಪ್ಕಿನ್ಸ್ ಇಟ್ಟಿದ್ದಾರೆ ನೋಡಿ. ಟೋಟಲಿ ಈ ಫೆಸ್ಟಿವಲಲ್ಲಿ 4.5 ಲಕ್ಷ ಪಂಪ್ಕಿನ್ಸ್ ಯೂಸ್ ಮಾಡ್ತಾರೆ ಆ್ಯಂಡ್ 600+ ವೆರೈಟೀಸ್ ಆಫ್ ಪಂಪ್ಕಿನ್ಸ್ ಅಂತೆ. ಶಾಕಿಂಗ್ ಅಲ್ವಾ? ಈ ಫೆಸ್ಟ್ ನೋಡೋಕ್ಕಂತೂ ಪ್ರಪಂಚದ ಎಲ್ಲ ಕಡೆಯಿಂದ ಬರ್ತಾರೆ. ಆ್ಯಂಡ್ ಈ ಫೆಸ್ಟಲ್ಲಿ ಯಾರು ಹೆವಿಯೆಸ್ಟ್ ಪಂಪ್ಕಿನ್ನ ಗ್ರೋ ಮಾಡ್ತಾರೆ ಅನ್ನೋದು ಚಾಲೆಂಜ್. ಆ್ಯಂಡ್ ಹೆವಿಯೆಸ್ಟ್ ಪಂಪ್ಕಿನ್ನ ವೆಯ್ಟ್ ಎಷ್ಟು ಈ ಸರಿ ಅಂತ ವಿಡಿಯೋ ಕೊನೆ ತನಕ ನೋಡಿ ಗೊತ್ತಾಗುತ್ತೆ. ಸೋರೆಕಾಯಿನಂತೂ ಇಷ್ಟುದ್ದ ಬೆಳೆಯೋಕ್ಕೂ ಆಗುತ್ತೆ ಅಂತ ನನಗಂತೂ ಗೊತ್ತೇ ಇರಲಿಲ್ಲ. ಅವರು ಯಾರು ಇದನ್ನು ಗ್ರೋ ಮಾಡಿದ್ದಾರೆ ಅಂತ ಕೂಡ ಬರೆದು ಹಾಕಿದ್ದಾರೆ. ಪಕ್ಕದಲ್ಲೇ ನನಗಿಂತ ಹೆವಿ ಪಂಪ್ಕಿನ್ ಕೂಡ ಇಟ್ಟಿದ್ರು. ಇಷ್ಟು ದೊಡ್ಡ ದೊಡ್ಡ ಕುಂಬಳಕಾಯಿ ಬೆಳೀತಾರೆ ಅಂದರೆ ನಂಗಂತೂ ನಂಬಕ್ಕಾಗ್ತಾ ಇಲ್ಲ. ಇಲ್ಲಿ ಪಂಪ್ಕಿನ್ಸ್ನ ನೋಡೋಕೆ ಮಾತ್ರ ಅಲ್ಲ, ಅದನ್ನು ಪರ್ಚೇಸ್ ಕೂಡ ಮಾಡ್ಬೋದು. ಎಷ್ಟು ಕ್ಯೂಟ್ ಆಗಿದೆ ನೋಡಿ ಈ ಸ್ಮಾಲ್ ಪಂಪ್ಕಿನ್. ಇಲ್ಲಿ ನೀವು ನೋಡ್ತಾ ಇರೋದು ಡೆಕೋರೇಷನ್ ಪಂಪ್ಕಿನ್ಸ್. ಇದೊಂಥರ ಡೆಕೋರೇಟ್ ಮಾಡೋಕ್ಕಷ್ಟೇ ಬೆಳೆದಿರೋದು. ಮನೆ ಮುಂದೆ ಇಡ್ತಾರೆ ಡೆಕೋರೇಟಿವ್ ಆಗಿ. ಮತ್ತು ಈ ಪಂಪ್ಕಿನ್ಸ್ ಎಲ್ಲ ನೀವು ನೋಡ್ತಾ ಇದ್ದರೆ ಪಕ್ಷಿಗಳ ಥರ ಅನಿಸಲ್ವಾ? ಈ ಪಂಪ್ಕಿನ್ ಅಂತೂ ನೋಡಿಬಿಟ್ಟು ನಂಗೆ ಒಂಥರ ಪೆಂಗ್ವಿನ್ ಥರ ಅನಿಸ್ತು. ನಿಮ್ಗೆ ಯಾವ ಥರ ಅನಿಸ್ತು ಅಂತ ನಂಗೆ ಕಮೆಂಟಲ್ಲಿ ತಿಳಿಸಿ. ವೈಟ್ ಕಲರ್ ಪಂಪ್ಕಿನ್ ಅಂತೂ ನಾನು ಇದೇ ಫಸ್ಟ್ ನೋಡ್ತಾ ಇರೋದು. ಒಂದಕ್ಕೆ ₹450 ಅಂತೆ. ಜರ್ಮನಿ ಮತ್ತು ಬೇರೆ ಕ್ರಿಶ್ಚಿಯನ್ ಕಂಟ್ರಿಗಳಲ್ಲಿ ಹ್ಯಾಲೋವಿನ್ ಡೇ ಅಂತ ಮಾಡ್ತಾರೆ ಅಕ್ಟೋಬರ್ 31ಕ್ಕೆ. ಈ ಪಂಪ್ಕಿನ್ಸ್ನೆಲ್ಲ ಹ್ಯಾಲೋವಿನ್ ಡೇಗೆ ಕಟ್ ಮಾಡಿ ಡೆಕೋರೇಟ್ ಮಾಡಿ ಇಡುವಂತಹ ಪಂಪ್ಕಿನ್ಸ್ ಒಂದಕ್ಕೆ ₹750 ಅಂತೆ ನೋಡಿ. ಕುಂಬಳಕಾಯಲ್ಲೂ ಇಷ್ಟೊಂದೆಲ್ಲ ವೆರೈಟೀಸ್ ಇರುತ್ತೆ ಅಂತ ನನಗಂತೂ ಈ ಪಂಪ್ಕಿನ್ ಫೆಸ್ಟಿವಲಿಗೆ ಬಂದಮೇಲೆ ಗೊತ್ತಾಗಿತ್ತು. ಇದು ಬಟರ್ನಟ್ ಸ್ಕ್ವಾಶ್ ಪಂಪ್ಕಿನ್ ಅಂತ. ಇದೊಂಥರ ಸ್ವೀಟ್ ಟೇಸ್ಟ್ ಇರುತ್ತೆ. ಜನರಲಿ ಸೂಪ್ ಎಲ್ಲ ಮಾಡ್ತಾರೆ ಈ ಪಂಪ್ಕಿನಲ್ಲಿ. ಈ ಪಂಪ್ಕಿನ್ ಹೆಸರು ರೋಟರ್ ಹಕೈಡೋ ಅಂತ. ಎಷ್ಟು ಕ್ಯೂಟಾಗಿ ಒಂದು ಆನಿಯನ್ ಸೈಜ್ ಇದೆ ಅಷ್ಟೇ, ಬಟ್ ಹೆಲ್ತಿಗಂತೂ ತುಂಬಾ ಒಳ್ಳೇದು ಇದನ್ನು ತಿಂದರೆ. ಕುಂಬಳಕಾಯಲ್ಲೆಲ್ಲ ವೈನ್ ಮಾಡಿ ಕುಡಿತಾರೆ ಅಂತ ದೇವ್ರಾಣೆ ನಂಗಂತೂ ಗೊತ್ತಿರಲಿಲ್ಲ. ಅದು ಬಿಟ್ಟು ಪಂಪ್ಕಿನ್ ಕ್ರ್ಯಾಕರ್ಸ್ ಅಂತೆಲ್ಲ ಸೆಲ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಪಂಪ್ಕಿನ್ ಚಟ್ನಿ, ಸಾಸ್ ಎಲ್ಲ ಮಾಡ್ತಾರೆ ಅದರಲ್ಲೇ. ಹಾಗೆ ವಿಡಿಯೋ ಮಾಡ್ತಾ ಇದ್ದಾಗ ನಾನು ಕಂಡಿದ್ದು ನಮ್ಮ ಇಂಡಿಯನ್ಸ್ನ ಸ್ಯಾರಿ ಹಾಕ್ಕೊಂಡು ಆಂಟಿರು ಕುಂಬಳಕಾಯಿನೆಲ್ಲ ಚೆಕ್ ಮಾಡ್ತಾ ಇದ್ದಿದ್ದು ನೋಡಿಬಿಟ್ಟು ನನಗಂತೂ ಫುಲ್ ಖುಷಿ ಆಗೋಯ್ತು. ಹೊರದೇಶದಲ್ಲಿ ನಮ್ಮ ಜನ ನೋಡೋದೇ ಒಂಥರ ಖುಷಿ ಕಣ್ರಿ. ಈ ಪುಟಾಣಿ ಕುಂಬಳಕಾಯಿನ ಡೆಕೋರೇಷನ್ ಮಾಡೋಕ್ಕೆ ಅಂತಲೇ ಬೆಳೀತಾರೆ. ಒಂಥರ ಚೆಂಡು ಹೂ ನೋಡ್ದಂಗೆ ಒಂಥರ ಆರೆಂಜ್ ಥರ ಎಷ್ಟು ಕ್ಯೂಟಾಗಿದೆ ಅಲ್ವಾ. ನೆಕ್ಸ್ಟ್ ನಾವು ನೋಡಿದ್ದು ಆಲ್ ಟೈಮ್ ಕಿಡ್ಸ್ ಫೇವ್ರೇಟ್ ಕ್ಯಾರೆಕ್ಟರ್ ಮಿಕ್ಕಿ ಮೌಸ್ನ. ಮಕ್ಕಳೆಲ್ಲ ಇಲ್ಲೇ ಜಾಸ್ತಿ ಫೋಟೋಸ್ ತೊಗೋತಾ ಇದ್ರು. ಎಷ್ಟು ಚೆನ್ನಾಗಿ ಕಲರ್ಸ್ ಡಿಫ್ರೆನ್ಷಿಯೇಟ್ ಮಾಡೋಕ್ಕೆ ಹೇಗೆ ಬೇರೆ ಬೇರೆ ರೀತಿಯ ಪಂಪ್ಕಿನ್ಸ್ ಯೂಸ್ ಮಾಡಿದ್ದಾರೆ ನೋಡಿ, ಕಿವಿಯಿಂದ ಕಾಲು ತನಕ. ಪ್ಯಾಲೇಸ್ ಅಂತೂ ತುಂಬ ದೊಡ್ಡದಾಗಿದೆ ಆ್ಯಂಡ್ ವಾಕ್ ಮಾಡಂತೂ ತುಂಬ ಟಯರ್ಡಾಗಿ ಹೋಗುತ್ತೆ. ಅದಕ್ಕೆ ಅಂತಲೇ ಫುಡ್ ಸ್ಟಾಲ್ಸ್ ಎಲ್ಲ ಇಟ್ಟಿರ್ತಾರೆ. ಇಲ್ಲಿ ಮೋಸ್ಟ್ಲಿ ಫುಡ್ಡೆಲ್ಲ ಹೆಂಗಿರುತ್ತೆ ಅಂದರೆ ಪಂಪ್ಕಿನ್ ಸೂಪ್ ಅಂತೆ, ಪಂಪ್ಕಿನ್ ಫ್ರೈಸು, ಪಂಪ್ಕಿನ್ ಚಿಪ್ಸು, ಪಂಪ್ಕಿನ್ ಬಿಯರು, ಪಂಪ್ಕಿನ್ ಬರ್ಗರ್ ಅಂತ ಎಲ್ಲದನ್ನು ಪಂಪ್ಕಿನಲ್ಲೇ ಮಾಡಿರ್ತಾರೆ. ಅದು ಬಿಟ್ಟು ಬೇರೆ ಆಪ್ಷನ್ಸ್ ಕೂಡ ಇರುತ್ತೆ, ಬಟ್ ಪಂಪ್ಕಿನ್ನೇ ಫೇಮಸ್ ಇಲ್ಲಿ. ಈ ಫೆಸ್ಟ್ ಸುಮಾರು 2 ತಿಂಗಳ ಕಾಲ ನಡೆಯುತ್ತೆ. ಆ್ಯಂಡ್ ಇಲ್ಲಂತೂ ನೀವು ನೋಡ್ಬೋದು, ನಾವು ಹೋಗಿದ್ದಿನ ಸಿಕ್ಕಾಪಟ್ಟೆ ಜನ, ಜೊತೆಗೆ ಫೌಂಟೈನು, ಗಾರ್ಡನ್ ಎಲ್ಲ ನೋಡ್ತಾ ಇದ್ರೆ ನನಗಂತೂ ಲಾಲ್ಬಾಗ್ ಫೀಲ್ ಆಗಿಬಿಡ್ತು. ಇಲ್ಲಿ ನೀವು ನೋಡ್ತಾ ಇರೋದು ವರ್ಲ್ಡ್ ಫೇಮಸ್ ಹಾಸ್ಯ ನಟ. ಕೈಯಲ್ಲಿ ಸ್ಟಿಕ್, ಟೋಪಿ, ಬೆಲ್ಟ್ ಎಲ್ಲ ನೋಡಿದ್ರೆ ಗೊತ್ತಾಗ್ತಾ ಇದೆ ಅಲ್ವಾ, ನಮ್ಮ ಚಾರ್ಲಿ ಚಾಪ್ಲಿನ್ ಅವರು. ಹಾಗೆ ಆಪೋಸಿಟಲ್ಲಿ ನಮಗೆ ಒಂದು ಪ್ಯಾಲೇಸ್ ಕಾಣ್ತು. ಅದು ಇಲ್ಲಿನ ಕಿಂಗ್ನ ಫೇವ್ರೇಟ್ ಪ್ಯಾಲೇಸ್ ಅಂತೆ. ಹೆಸರು ಕೂಡ ಫೇವ್ರೇಟ್ ಪ್ಯಾಲೇಸ್ ಅಂತಲೇ ಇಟ್ಬಿಟ್ಟಿದ್ದಾರೆ. ಹಾಗೆ ಮುಂದೆ ಹೋಗ್ತಾ ಎಷ್ಟು ದೊಡ್ಡ ಪಂಪ್ಕಿನ್ ಚೇರ್ ರೀತಿಯಲ್ಲಿ ಬೆಳೆದಿದ್ರು. ಆ್ಯಂಡ್ ನೀವು ನಂಬ್ತಿರೋ ಇಲ್ವೋ, ಅದು 525 kgs ಪಂಪ್ಕಿನ್ ಅಂತ. ಯಾರು ಬೆಳೆದಿದ್ದಾರೆ ಅಂತ ಕೂಡ ಹಾಕಿದ್ದಾರೆ. ಇಲ್ಲಿ ಪಂಪ್ಕಿನ್ಸ್ನ ನೋಡೋಕ್ಕೆ ಬರೋರು ಮತ್ತು ಪರ್ಚೇಸ್ ಮಾಡೋಕ್ಕೆ ಬರೋರು ಜೊತೆಗೇ ಪಂಪ್ಕಿನ್ ಕಾವಿಂಗ್ಸ್ ಮಾಡೋಕ್ಕೆ ಕೂಡ ಬರ್ತಾರೆ ಕಣ್ರಿ. ಒಂಥರ ಫಾಲ್ ವೈಬ್ಸಿಗೆ ಸಖತ್ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇತ್ತು. 412 kg ಇರೋ ಕುಂಬಳಕಾಯಿ ನೋಡ್ತಿದ್ದೀರಲ್ಲ, ಇಷ್ಟು ದೊಡ್ಡದಾಗಿದೆ ಅಂತ.
ಹೌದು, ಇಲ್ಲಿ ಯಾರು ಅತಿ ಹೆಚ್ಚು ತೂಕ ಇರುವಂತಹ ಪಂಪ್ಕಿನ್ನ ಬೆಳೀತಾರೆ ಅನ್ನೋ ಕಾಂಪಿಟೇಷನ್ ನಡೆಯುತ್ತೆ. ಆ್ಯಂಡ್ ಹೆವಿಯೆಸ್ಟ್ ಪಂಪ್ಕಿನ್ ಬೆಳೆಯೋರಿಗೆ ಪ್ರೈಸ್ ಮನಿ ಆ್ಯಂಡ್ ಮೆಡಲ್ ಎಲ್ಲ ಕೊಡ್ತಾರೆ. ಈ ಪಂಪ್ಕಿನ್ನ ಕಟ್ ಮಾಡಿ ಸಾಂಬಾರು ಮಾಡಿದ್ರೆ ಒಂದು ದೊಡ್ಡ ಊರಿಗೇನೆ ಅಡುಗೆ ಮಾಡಿ ಹಾಕ್ಬೋದು ಅನಿಸುತ್ತೆ ಅಲ್ವಾ. ಆ್ಯಂಡ್ ನೀವಿಲ್ಲಿ ನೋಡ್ತಾ ಇರ್ಬೋದು ಹೆವಿಯೆಸ್ಟ್ ಪಂಪ್ಕಿನ್ಸ್ನೆಲ್ಲ ತಂದು ಇಲ್ಲಿ ಲೈನಾಗಿ ಜೋಡಿಸಿದ್ದಾರೆ. ಯಾರು ಹೈಯೆಸ್ಟ್ ಮತ್ತು ಯಾವುದು ಎಷ್ಟು ವೆಯ್ಟ್ ಅಂತೆಲ್ಲ ಬರೆದು ಹಾಕಿದ್ದಾರೆ. ಆ್ಯಂಡ್ ಸ್ವಲ್ಪ ಅಲ್ಲಿಂದ ಮುಂದೆ ಹೋಗ್ತಾ ಇದ್ದಂಗೆ ಡೈನೋಸರ್ನ ಇಟ್ಟು ಪಂಪ್ಕಿನ್ ಡೆಕೋರೇಷನ್ ಮಾಡಿದರು. ಇದೊಂಥರ ಕಿಡ್ಸ್ ಅಟ್ರಾಕ್ಷನ್ ಆಗಿಬಿಟ್ಟಿತ್ತು. ಸೊ ಎಲ್ಲ ಮಕ್ಕಳು ಬಂದು ಇಲ್ಲಿ ಫೋಟೋಸ್ ತೊಗೋತಾಯಿದ್ರು. ಮಕ್ಕಳು ಮಾತ್ರ ಅಲ್ಲ ಬಟ್ ದೊಡ್ಡವರು ಕೂಡ ಕ್ಯೂ ನಿಂತ್ಕೊಂಡು ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ರು. ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇರ್ಬೋದು ಪಂಪ್ಕಿನಲ್ಲೇ ಎಷ್ಟು ಚೆನ್ನಾಗಿ ಒಂದು ಮುಖದ ಆಕಾರದಲ್ಲಿ ಕಾರ್ವಿಂಗ್ಸ್ ಮಾಡಿದ್ದಾರೆ. ಕಣ್ಣು, ಮೂಗು, ಬಾಯಿ ಅಂತೆಲ್ಲ ಮಾಡಿಬಿಟ್ಟು ಅದಕ್ಕೆ ಐಬ್ರೋಸ್ ಮಾತ್ರ ಬಿಟ್ಟು ಕೈ ಕಾಲೆಲ್ಲ ಇಟ್ಟಿದ್ದಾರೆ. ಆ್ಯಂಡ್ ಈ ಹೋಲ್ ಸೆಟಪ್ ಸಿನಿಮಾ ಥೀಮ್ ಆಗಿರೋದ್ರಿಂದ ಸಿನಿಮಾ ಅಂತ ಬರೆದ್ಬಿಟ್ಟು ಟಿಕೆಟ್ಸ್, ಪಾಪ್ಕಾರ್ನ್ ಅಂತ ಟಿಕೆಟ್ ಸೆಲ್ ಮಾಡೋರೊಬ್ಬರಂತೆ. ಮತ್ತು ಅಲ್ಲಿಂದ ಸಿನಿಮಾ ಸ್ಕ್ರೀನು ಜನ ಮೂವಿನ ಎಂಜಾಯ್ ಮಾಡ್ಕೊಂಡು ನೋಡ್ತಾ ಇರೋದು, ಶಾಕಿಂಗ್ ಕಪಲ್ ಅಂತೆಲ್ಲ ಮಾಡಿಟ್ಟಿದ್ರು. ತುಂಬ ಕ್ಯೂಟಾಗಿ ಚೆನ್ನಾಗಿತ್ತು. ಆ್ಯಂಡ್ ಒಬ್ವಿಯಸ್ಲಿ ನಿಮಗೆ ಗೊತ್ತಿರ್ಬೋದು ಹಾಲಿವುಡ್ ಸಿನಿಮಾ ಎಷ್ಟು ಫೇಮಸ್ ಅಂತ. ಸೊ ಅದನ್ನು ಬರೆದು ಚೆನ್ನಾಗಿ ಹಾಕಿದ್ದಾರೆ. ಆ್ಯಂಡ್ ಅಲ್ಲಿಂದ ಹಾಗೆ ಮುಂದೆ ಹೋಗ್ತಾ ಇದ್ದಂಗೆ ಸ್ಟಾರ್ ವಾರ್ಸ್ ಯೂನಿವರ್ಸ್ನ ಫೇಮಸ್ ಕ್ಯಾರೆಕ್ಟರ್ ಯೋಡಾನ ಕೂಡ ರೆಪ್ರೆಸೆಂಟ್ ಮಾಡಿ ಡಿಸ್ಪ್ಲೇ ಮಾಡಿದರು. ಒಂದು ಪುಟಾಣಿ ಪಂಪ್ಕಿನ್ಸ್ ಇಟ್ಕೊಂಡು ಪ್ಯಾಂಟ್ ಯಾವುದು, ಶರ್ಟ್ ಯಾವುದು, ಹೊರಗಡೆ ಜಾಕೆಟ್ ಯಾವುದು ಅಂತೆಲ್ಲ ಬೇರೆ ಬೇರೆ ಕಲರ್ಸಲ್ಲಿ ಚೆನ್ನಾಗಿ ಡಿಫ್ರೆನ್ಷಿಯೇಟ್ ಮಾಡಿದ್ದಾರೆ. ಆ್ಯಂಡ್ ಕೀನು ಅಂದರೆ ಜರ್ಮನಲ್ಲಿ ಸಿನಿಮಾ ಅಂತ ಆಬ್ವಿಯಸ್ಲಿ ಅದೇ ಥೀಮ್ ಆಗಿರೋದ್ರಿಂದ ಅದನ್ನು ಕೂಡ ಬರ್ದಾಕಿದ್ರು. ಆ್ಯಂಡ್ ಆಬ್ವಿಯಸ್ಲಿ ನಿಮಗೆ ಇದನ್ನು ನೋಡ್ತಿದ್ದಂಗೆ ಗೊತ್ತಾಗ್ಬೋದು ಇದು ಐಸ್ ಏಜ್ ಕ್ಯಾರೆಕ್ಟರ್ಸ್ ಮ್ಯಾನಿ ಆ್ಯಂಡ್ ಸಿಡ್. ಮ್ಯಾನಿ ಅಂದರೆ ಅದೊಂದು ದೊಡ್ಡ ಮ್ಯಾಮೋತ್ ಆ್ಯಂಡ್ ಸಿಡ್ ಅಂದರೆ ಅದು ಸ್ಲಾತ್ ಅಂತ. ಚೆನ್ನಾಗಿದೆ ಅಲ್ವಾ. ಎಂಟೈರ್ ಪಂಪ್ಕಿನ್ ಫೆಸ್ಟಿವಲಲ್ಲೇ ನನಗೆ ತುಂಬಾ ರಿಯಲಿಸ್ಟಿಕ್ ಆಗಿ ಕಾಣಿಸಿದ್ದು ಅಂದರೆ ಈ ಗೊರಿಲ್ಲಾ ಕ್ಯಾರೆಕ್ಟರ್. ಆಬ್ವಿಯಸ್ಲಿ ಎಲ್ಲರೂ ನೋಡಿರ್ತೀರ ಈ ಮೂವಿನ, ಕಿಂಗ್ ಕಾಂಗ್. ತುಂಬಾ ಇಷ್ಟ ಆಗಿರುವಂಥ ಮೂವಿ ಇದು. ಆ್ಯಂಡ್ ತುಂಬಾ ಚೆನ್ನಾಗಿ ಮಾಡಿದಾರಲ್ವ ರಿಯಲಿಸ್ಟಿಕ್ ಆಗಿ. ನಾನಂತೂ ಇಲ್ಲೇ ತುಂಬ ಹೊತ್ತು ಫೋಟೋಸ್ ವೀಡಿಯೋಸ್ ಎಲ್ಲ ತೊಗೊಂಡೆ. ಇದು ನಮ್ಮ ಹಾಲಿವುಡ್ನ ಮೋಸ್ಟ್ ಐಕಾನಿಕ್ ಗ್ಲ್ಯಾಮರಸ್ ಕ್ಯಾರೆಕ್ಟರ್ ಮೇರ್ಲಿನ್ ಮೋನ್ರೆ ಅವ್ರದ್ದು. ಆ್ಯಂಡ್ ಆಬ್ವಿಯಸ್ಲಿ ಪಾಪ್ಕಾರ್ನ್ ಕೂಡ ಇಟ್ಟಿದ್ದಾರೆ. ಸಿನಿಮಾ ಅಂದರೆ ಪಾಪ್ಕಾರ್ನ್, ಪಾಪ್ಕಾರ್ನ್ ಅಂದರೆ ಸಿನಿಮಾ. ಹೌದಾ. ಇಲ್ಲಿ ನೀವು ನೋಡ್ತಾ ಇರೋ ಪಂಪ್ಕಿನ್ಸ್ ಎಲ್ಲ ಬೇರೆ ಬೇರೆ ಕಂಟ್ರೀಸಿಂದ ಬೇರೆ ಬೇರೆ ವ್ಯಕ್ತಿಗಳು ಗ್ರೋ ಮಾಡಿ ಇಲ್ಲಿ ಡಿಸ್ಪ್ಲೇಗೆ ತಂದು ಕೊಟ್ಟಿರುವಂಥ ಪಂಪ್ಕಿನ್ಸ್. ಆ್ಯಂಡ್ ಎಷ್ಟು ಚೆನ್ನಾಗಿ ಬರ್ಡ್ ಥರ ಎಲ್ಲ ಮಾಡಿದ್ದಾರೆ. ಆ್ಯಂಡ್ ನೋಡ್ತಿರ್ಬೋದು ಎಷ್ಟು ವೆರೈಟೀಸ್ ಆಫ್ ಪಂಪ್ಕಿನ್ಸ್ನ ಗ್ರೋ ಮಾಡಿದ್ದಾರೆ ಅಂದರೆ ಆಬ್ವಿಯಸ್ಲಿ ಬೇರೆ ಬೇರೆ ಕಂಟ್ರೀಲಿ ಬೇರೆ ಬೇರೆ ಥರ ಇರುತ್ತೆ. ಅಲ್ಲೇ ಇದು ಬೇಕಿದ್ರೆ ಈಸಿ ಇದೆ. ಆ್ಯಂಡ್ ಇದು ಕೂಡ ಸೊ ಕ್ಯೂಟ್. ಇದನ್ನ ಎತ್ತಕ್ಕೆ ಟ್ರೈ ಮಾಡೋಣ ಅಂದರೆ ಅಲರ್ಟ್ಸ್ ಕೂಡ ಆಗ್ತಾ ಇಲ್ಲ. ಓ ಮೈ ಗಾಡ್, ಇದನ್ನಂತೂ ನನ್ನ ಕೈಯಲ್ಲಿ ಎತ್ತಕ್ಕಾಗಲ್ಲ. ಇದನ್ನ ಯಾರೋ USA ಅಲ್ಲಿ ಗ್ರೋ ಮಾಡಿರೋದು. ಅಷ್ಟೇ ಅಲ್ಲ, ಅಲ್ಲಿಂದ ಮುಂದೆ ಬರ್ತಾ ಇದ್ದಂಗೆ ಡ್ರ್ಯಾಕುಲಾ ಕ್ಯಾರೆಕ್ಟರ್ನ ಡಿಸ್ಪ್ಲೇಲಿ ಇಟ್ಟಿದ್ರು. ಆ್ಯಂಡ್ ಅಲ್ಲಿಂದ ಒಂಚೂರು ಮುಂದೆ ಹೋಗ್ತಿದ್ದಂಗೆ ಸೂಪರ್ಮ್ಯಾನ್ ಕ್ಯಾರೆಕ್ಟರ್ ವಿಚ್ ಇಸ್ ಎವ್ರಿ ಒನ್ಸ್ ಆಲ್ ಟೈಮ್ ಫೇವ್ರೇಟ್. ಇಲ್ಲಿಗೆ ಬರೋ ತನಕ ನಮಗೆ ಗೊತ್ತಿರಲಿಲ್ಲ. ಮೊದಲು ನೋಡಿದ ಪಂಪ್ಕಿನ್ಸೇ ಹೆವಿ ಅಂದ್ಕೊಂಡಿದ್ವಿ. ಬಟ್ ಈ ವರ್ಷದ ಹೆವಿಯೆಸ್ಟ್ ಪಂಪ್ಕಿನ್ ಇದೆ 998.5 kgs ಅಂತೆ. ಇದನ್ನು ಆಸ್ಟ್ರಿಯಾದಿಂದ ಬಂದಿರೋಂತಹ ವೋಲ್ಫ್ಗಾಂಗ್ ಅನ್ನೋ ವ್ಯಕ್ತಿ ಬೆಳೆದಿದ್ದಾರೆ. ಇಷ್ಟು ದೊಡ್ಡ ಪಂಪ್ಕಿನ್ ಅಂತೂ ನಾನು ಯಾವತ್ತೂ ನೋಡಿರಲಿಲ್ಲ. ನೀವು ನೋಡಿದ್ರ ಅಂತ ಕಮೆಂಟಲ್ಲಿ ತಿಳಿಸಿ. ಸೊ ದಿಸ್ ಇಸ್ ಮೈ ವ್ಲಾಗ್ ಅಬೌಟ್ ವರ್ಲ್ಡ್ಸ್ ಲಾರ್ಜೆಸ್ಟ್ ಪಂಪ್ಕಿನ್ ಫೆಸ್ಟಿವಲ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ದಿಸ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಪ್ಲೀಸ್ ಶೇರ್ ವಿತ್ ಯುವರ್ ಫ್ರೆಂಡ್ಸ್ ಆಲ್ಸೋ. Thank you so much. Thanks for watching. Love you all. Bye.